ಒಬ್ಬ ಹುಡುಗ PUC-ನಲ್ಲಿದ್ದಾನೋ ಅಥವಾ ಡಿಗ್ರಿನಲ್ಲಿದ್ದಾನೋ ಅವನಿಗೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕಂತ ಇದೆ, ಬಟ್ ಯಾವ್ದು ತೊಗೋಬೇಕು ನಾನು? IAS ಎಕ್ಸಾಮ್ ಇದೆ, KS ಎಕ್ಸಾಮ್ ಇದೆ, ಕೆಳಗಡೆಗೆ FDA, SDA, PSI ಎಕ್ಸಾಮ್ಸ್ ಇದೆ. ಸೊ ಈ ರೀತಿ ಹಲವಾರು ಎಕ್ಸಾಮ್ಸ್ ಇದ್ದಾವೆ. ಮಿತ್ತಾಗಿ ಈ ಬ್ಯಾಂಕಿಂಗ್ ಸೆಕ್ಟರ್ ಬಂದರೆ ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಅಂದರೆ ಮುಂಚೆಯಷ್ಟು ಒಂದು ಆಸ್ಪಿರೇಷನಲ್ ವ್ಯಾಲ್ಯೂ ಇತ್ತಲ್ಲ, ನಾನು ಆಗಬೇಕು ಅಂತೇಳಿ, ಈಗಲೂ ಹಾಗೆ ಇದೆಯಾ ಹೇಗೆ ಸೋಮಶೇಖರ್ ಸರ್? ಇವತ್ತಿಗೂ ರಿಲೆವೆಂಟಾಗಿ ಉಳ್ಕೊಂಡಿದೆ. ಇಲ್ಲದೆ ಹೋಗಿದ್ದರೆ 1,000 ಪೋಸ್ಟ್ಗಳಿಗೆ 7 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ. ಅಯ್ಯೋ 10 ಲಕ್ಷ ಜನ ಬರೀತಾರೆ ಅಂದರೆ ನಾನು ಎಲ್ಲ ಒಳಗಡೆ ಹೋಗ್ತೀನಿ ಅಂತ. ಸೊ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಎಷ್ಟು? ಸೀರಿಯಸ್ ಕ್ಯಾಂಡಿಡೇಟ್ಸು ಮ್ಯಾಕ್ಸಿಮಮ್ ಅಂದರೆ 1 ಲಕ್ಷ ಇರ್ಬೋದು. ತುಂಬ ಸೀರಿಯಸ್ ಅಂತಂದರೆ ಒಂದು 50,000 ಜನ ಇರ್ತಾರೆ. ಓಕೆ, ಅವ್ರು ಡಿಸೈಡ್ ಮಾಡಿದ್ದು ನಾನು IAS KS ಮಾಡ್ತೀನಿ ಅಂತಂದರೆ ಅವ್ರಿಗೆ ಒಂದು ಟೈಮ್ ಫ್ರೇಮ್ ಅಂತ ಹಾಕ್ಕೊಡೋದಾದರೆ, ಒಬ್ಬ ಡಿಗ್ರಿ ಮುಗಿಸಿರೋ ಹುಡುಗ ನಾನು ಕೇಳಿದರೆ ನಂಗೆ 4 ತಾಸು ತುಂಬ ಅನಿಸುತ್ತೆ, ನಿಮ್ಗೆ 8 ತಾಸು ತುಂಬ ಅನಿಸ್ಬೋದು ಹಾಗೆ. ಬಟ್ ಜನರಲ್ ಆಗಿ ಎಷ್ಟು ಓದಬೇಕಾಗುತ್ತೆ ಸರ್? ನನಗೆ ಈ ಪ್ರಶ್ನೆ ತುಂಬ ಜನ ಹುಡುಗರು ಕೇಳ್ತಾರೆ, ಟಾರ್ಗೆಟ್ ಹಾಕ್ಕೊಡಿ ಸರ್, ಟೈಮ್ ಟೇಬಲ್ ಹಾಕ್ಕೊಡಿ ಅಂತ. ನಾನು ನಂಬೋ ಟೈಮ್ ಟೇಬಲ್ ಏನು ಗೊತ್ತಾ?